ಭಾಳ ಹೊತ್ತು ಕಾಡ್ಸೋಣ ಅಂದರೆ ಬೇಗ ಗೊತ್ತಾಗೇ ಬಿಡ್ತಾವೆ. ಹೇಮಂತಣ್ಣ ಅವ್ರ ಗಾಡಿ ಬೀಗನ ಇಲ್ಲೇ ಮತ್ತೆಲ್ಲ. ಹಾಯ್, ಎಲ್ಲರಿಗೂ ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸೊ ಈಗ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು 1:15 ಗೈಸ್. ಈಗ ನಾನು ಹೇಮಂತಣ್ಣಗೂ ಸಹ ಫೋನ್ ಮಾಡಿದ್ದೆ, ಅವರು ಬರ್ತಿದ್ದಾರೆ ಇಲ್ಲೇ. ಸೊ ಈಗ ಅವ್ರ ಜೊತೆಗೆ ಹೋಗಬೇಕು. ನಾನು ಯಾಕೆ ಎಲ್ಲ ವೀಡಿಯೋದಲ್ಲೂ ಹೇಮಂತಣ್ಣ ಮತ್ತು ಹೇಮಂತಣ್ಣನ ಜೊತೆಗೆ ಯಾಕೆ ಇರ್ತೀನಿ ಅಂದರೆ, ನಾವೆಲ್ಲ ಒಂದು ಟೀಮ್ ಗೈಸ್. ಈಗ ಅವ್ರದ್ದು ರೀಲ್ಸ್ ಇನ್ಸ್ಟಾಗ್ರಾಮ್ ಇದೆ. ಸೊ ಎಲ್ಲರೂ ಟೀಮ್, ನಾವೆಲ್ಲರೂ ಸೇರಿ ರೀಲ್ಸ್ ಮಾಡ್ತಾ ಇರ್ತೀವಿ ಫ್ರೀ ಟೈಮಲ್ಲಿ. ಸೊ ಅವಾಗ ನಾನು ಬ್ಲಾಗ್ ಮಾಡ್ತೀನಿ, ಅದಕ್ಕೆ ಜಾಸ್ತಿ ಹೇಮಂತಣ್ಣ ಅಂತ ಹೇಳ್ತಿರ್ತೀನಿ. ಸೊ ಬನ್ನಿ ಗೈಸ್, ನಾನೀಗ ಹೇಮಂತಣ್ಣನ ಮನೆಗಿದ್ದೀನಿ. ಹೇಮಂತಣ್ಣ ಅವ್ರ ಗಾಡಿ ಬೀಗನ ಇಲ್ಲೇ ಮರೆತು ಒಳಗಡೆ ಹಂಗೆ ಹೋಗಿದ್ದಾರೆ. ಸೊ ಬಚ್ಚಿಟ್ಟು ಒಂದು ಸ್ವಲ್ಪ ತಾಟಾಡ್ಸೋಣ. ಸೊ ಈ ಗಾಡಿ ಬೀಗ ನಾನು ಇಟ್ಕೊತಿದ್ದೀನಿ, ಗೊತ್ತಿಲ್ಲ ಅಂತ ಹೇಳ್ಬೇಕು ಕೇಳಿದಾಗ. ಬನ್ನಿ ನೋಡೋಣ ಹೆಂಗಿರುತ್ತೆ ಗೈಸ್. ನನ್ನ ಪ್ರಕಾರ ಅವಣ್ಣಿಗೆ ನೆನಪೇ ಇಲ್ಲ ಅನ್ಕೊಂತೀನಿ, ಯಾಕಂದರೆ ಹಂಗೆ ಬಿಟ್ಟು ಹಂಗೆ ಹೋದ್ರು. ನೋಡೋಣ ಸಿಟ್ಟಾಗ್ತಾರೋ ಏನಾಗ್ತಾರೋ ಗೊತ್ತಿಲ್ಲ. ಸ್ವಲ್ಪ ತಾಟಾಡ್ಸೋಣ ನೋಡಿ ಗೈಸ್. ಗಾಡಿ ಬೀಗ ನನ್ನ ಹತ್ರ ಗೈಸ್. ಈಗ ರೀಲ್ಸ್ ಮಾಡೋಕ್ಕೆ ಸ್ಕೂಟಿ ತಗೊಂಡು ಹೋಗ್ಬೇಕಂತೆ, ಅವರು ಬರ್ತಾಯಿದ್ದಾರೆ. ಸೊ ಸ್ಕೂಟಿ ಗೈಸ್, ಅಣ್ಣನ ಕೀ ನನ್ನ ಹತ್ರ ಇರೋದು, ಅಣ್ಣಗೆ ಇನ್ನೂ ಗೊತ್ತೇ ಆಗಿಲ್ಲ. ಬನ್ನಿ ಈಗ ಸ್ಕೂಟಿ ತಗೊಂಡು ರೀಲ್ಸ್ ಮಾಡೋಕ್ಕೆ ಹೋಗೋಣ. ಬೀಗನ ಏನೋ ಸ್ವಲ್ಪ ತಿಂಗೆ ಆಟ ಆಡ್ಸೋಣ, ಗೊತ್ತೇ ಇಲ್ಲ ಗೈಸ್. ಸೊ ಗೈಸ್, ರೀಲ್ಸ್ ಮಾಡೋಕ್ಕೆ ಹೋಗ್ತಾಯಿದ್ದೀವಿ. ಸೊ ರೀಲ್ಸ್ ಮಾಡೋಕ್ಕೆ ಇಬ್ಬರು ರೆಡಿ ಇದ್ದಾರೆ. ಬನ್ನಿ ರೀಲ್ಸ್ ಮಾಡೋಕ್ಕೆ ಹೋಗೋಣ ಗೈಸ್. ನಾನು ಭಾಳ ಹೊತ್ತು ಕಾಡ್ಸೋಣ ಅಂದರೆ ಬೇಗ ಗೊತ್ತಾಗೇ ಬಿಡ್ತಾವೆ ಅಣ್ಣಗೆ. ಅದು ಹೆಂಗೆ ಗೊತ್ತಾಯ್ತಂದರೆ, ಇದಕ್ಕೆ ಈ ಸ್ಕೂಟಿ ಇದೆಯಲ್ಲ ಗೈಸ್, ಈ ಸ್ಕೂಟಿಗೆ ಕೀ ಇಲ್ಲ. ಅದು ಹೇಮಂತನ ಕೀ ಇತ್ತಲ್ಲ, ಅವಣ್ಣ ಒಳಗಿದ್ರು. ಸ್ವಲ್ಪ ಗಾಡಿ ತಗೊಂಡು ಎಲ್ಲ ಹೋಗ್ಬೇಕಿತ್ತು. ಆನ್ ಮಾಡೋಣ ಅಂತ ಹಿಂಗೆ ತೆಗೆದೆ ಗೈಸ್. ನೋಡಿಬಿಟ್ರೆ ಬೇಗ ಗೊತ್ತಾಯ್ತು. ಭಾಳ ಹೊತ್ತು ಮೇಂಟೈನ್ ಮಾಡೋಕ್ಕೆ ಆಗಲೇ ಇಲ್ಲ. ಸೊ ಈ ಗಾಡಿಯಿಂದ ಗೈಸ್ ಆಗಿದ್ದು ಬೇಗ. ಇದು ಕೀ ಇಲ್ಲ ಗೈಸ್. ಸೊ ಬನ್ನಿ, ಹಿಂಗೋ ಸ್ವಲ್ಪ ನಾನು ಆಯ್ತಲ್ಲ ಒಂದು ಸ್ವಲ್ಪ ಕಾಡಿಸಿದೆ. ಬನ್ನಿ ಗೈಸ್, ನಾನು ಅವಾಗಲೇ ಹೇಳಿದ್ನಲ್ಲ ಬೇಗ ಸಿಕ್ತು ಅಂತ. ಈಗ ಮತ್ತೆ ತಿರ್ಗಾನು ಅಲ್ಲೇ ಬಿಟ್ಟತೆ ಬೀಗ ಅವಣ್ಣ ನಿಜ ನೆನಪೇ ಇಲ್ಲ ಗೈಸ್. ನೋಡಿ ಮತ್ತೆ ಅಲ್ಲೇ ಬಿಟ್ಟತೆ ಬೀಗ. ಸೊ ಬನ್ನಿ ಮತ್ತೆ ತಗೊಂಡು ಆಟ ಆಡ್ಸೋಣ, ನನಗೆ ಗೊತ್ತೇ ಇಲ್ಲ. ಸೊ ಗೈಸ್, ಈಗ ಟೈಮ್ ಬಂದು 7 ಗಂಟೆ ಆಗಿದೆ. ಅವಣ್ಣಿಗೆ ಇನ್ನೂ ನಾನು ಗಾಡಿ ಬೀಗ ತಗೊಂಡಿರೋದು ಗೊತ್ತಿಲ್ಲ. ಸೊ ಈಗ ನಾವು ಜಿಮ್ಮಿಗೆ ಹೋಗ್ತಿದ್ದೀವಿ. ಈಗ ಹುಡುಕ್ಬೋದು, ಕೇಳ್ಬೋದು. ಸೊ ಅವಣ್ಣಿಗೆ ಎತ್ಕೊಂಡಿರೋದು ನಿಜವಾಗ್ಲೂ ಅವಣ್ಣಿಗೆ ಗೊತ್ತೇ ಇಲ್ಲ ಇನ್ನೂ ಮ್ಯಾಟ್ರು. ಸೊ ನಾನು ನೋಡ್ತಾನೆ ಇದ್ದೀನಿ ಅವಣ್ಣ ಬರ್ತತೋ ಇಲ್ಲೋ ಅಂತ. ಸೊ ನೋಡೋಣ, ಸ್ವಲ್ಪ ಕಾಡ್ಸೋಣ. ಬೀಗ ಮರ್ತೋಗ್ತಿದ್ದಾರೆ, ನೋಡೋಣ ಬನ್ನಿ. ಯಾಕೆ ಎಲ್ಲಿಟ್ಟು ಬೈಕಿ ಎಲ್ಲಿಟ್ಟು? ಬೈಕಿ ನಾವು ಎಲ್ಲಿಟ್ಟಿವಿ ಅಂತ ನನಗೆ ಗೊತ್ತಿಲ್ಲ. ಈಗ ಹುಡುಕಿ ನೋಡಬೇಕು ಎಲ್ಲಿದೆ ಅಂತ. ಬೈಕಿ ನೋಡಿ ಗೈಸ್, ಬೈಕಿನೇ ಮರ್ತಿದ್ದಾರೆ ಅಣ್ಣ. ಇವಾಗ ಜಿಮ್ಮಿಗೆ ಹೋಗ್ಬೇಕು, ಟೈಮ್ ಆಗೈತೆ. ಬೈಕಿನೇ ಮರ್ತಿದ್ದಾರೆ. ಇಲ್ಲ ಮತ್ತೆ ಎಲ್ಲೈತೆ? ಬೈಕಿನ ಬೀಗ ಐತೆ ಕೊಡವ್ವ. ಬೈಕಿ ಇಲ್ಲ ಅಂತೆ ಗೈಸ್. ಶೆಟ್, ಎಂಥ ಕೆಲಸ ಆಯ್ತು. ಬೈಕಿ ಇಲ್ಲ, ಹುಡುಕ್ತಿದ್ದಾರೆ. ನಾನು ಮೇಲೆ ಹೋಗಲ್ಲ, ಹುಡುಕ್ತಿದ್ದಾರೆ ಗೈಸ್. ಪ್ಯಾಂಟೆಲ್ಲ ಎಲ್ಲಿ ಬೇಕು ಅಲ್ಲಿಡೋದು, ಮರೆಯೋದು, ಅದೇ ಇವಣ್ಣನ ಕೆಲಸ. ಪ್ಯಾಂಟ್ ಎಲ್ಲ ಹುಡುಕ್ತೈತೆ. ಎಲ್ಲಿಟ್ಟಿದ್ದೆ ನೆನ್ಸೋಣ, ನೆನಪಿಲ್ಲ ಅಂತೆ. ಹುಡುಕ್ಲಿ ಗೈಸ್. ಅವಣ್ಣ ಫುಲ್ ಟೆನ್ಷನ್, ಬೈಕಿ ಹುಡುಕ್ತೈತೆ. ಗಾಡಿ ಬೀಗ ಕೊಡ್ಲಾ ಕೊಟ್ಬಿಡ ಬಾಣ. ಅದಕ್ಕೆ ಬೀಗನ ಎಲ್ಲಿ ಬೇಕು ಅಲ್ಲೆಲ್ಲ ಇಟ್ಟು ಬರೋದು. ಮಧ್ಯಾಹ್ನ ಇಟ್ಟಿದ್ದು ಗೈಸ್ ಇದು ಗಾಡಿಯಾಗೆ. ನೋಡ್ರಿ ಎಷ್ಟು ಬೇಜವಾಬ್ದಾರಿ ಐತಿ. ಗಾಡಿ ತಗೊಳೋದು, ಬೀಗ ಎಲ್ಲಿ ಬೇಕು ಅಲ್ಲಲ್ಲೇ ಬಿಡೋದು. ಸೊ ಬನ್ನಿ ಗೈಸ್, ಈಗ ಜಿಮ್ಮಿಗೆ ಹೋಗ್ತಿದ್ದೀವಿ. ಜಿಮ್ಮಿಗೆ ಹೋಗೋಣ. ಸೊ ಗೈಸ್, ಈಗ ಜಿಮ್ ರೀಚ್ ಆಗಿದ್ದೀವಿ. ಸೊ ಗೈಸ್, ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಯಾರ್ಯಾರೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಮತ್ತೆ ಬರ್ತೀನಿ. ಬಾಯ್ ಗೈಸ್.